ಆ ತೊಂದರೆ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಲಿ ನಾವು ಭೂವರಾಹ ಸ್ವಾಮಿನ ಮಂಗಳವಾರ ದಿವಸ ವಿಶೇಷವಾಗಿ ಅಥವಾ ಶನಿವಾರ ವಿಶೇಷವಾಗಿ ಆರಾಧನೆ ಮಾಡಬೇಕು. ಯಾರ್ಯಾರು ಮನೆಯೆಲ್ಲ ಕಟ್ಟಕ್ಕೆ ಶುರು ಮಾಡ್ತೀರಾ, ಮನೆ ಕಟ್ತಾರಲ್ಲ ಅವರೆಲ್ಲರೂ ಕೂಡ ಭೂವರಾಹ ಸ್ವಾಮಿನ ಫಸ್ಟು ಆರಾಧನೆ ಮಾಡಿ ತದನಂತರ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಬೇಕು. ಹಾಗೆ ಮತ್ತೊಂದು ವಿಚಾರ, ಭೂಮಿಗೆ ಒಂದು ಶಕ್ತಿ ಇದೆ, ಒಂದು ಎನರ್ಜಿ ಅಂತ ಇದೆ, ಒಂದು ಫ್ರೀಕ್ವೆನ್ಸಿ ಅಂತಿದೆ. ಆ ಎನರ್ಜಿ ಫ್ರೀಕ್ವೆನ್ಸಿಲಿ ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅಂತಂದರೆ ಮನೆಗೆ ಬೇಕಾದ್ರೆ ಭೂವರಾಹ ಸ್ವಾಮಿ ವಿಗ್ರಹನೂ ಸಿಗುತ್ತೆ, ತಂದು ಮಂಗಳವಾರ ಅಥವಾ ಶನಿವಾರ ಸ್ಥಾಪನೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನೇನಾದ್ರು ವಿಚಾರ ಇದ್ರೆ ಆಮೇಲೆ ಮಾಡೋಣ. ಒಂದು ಕಾಲ್ಸ್ ಬರ್ತಾ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 23/11. 23/11. ಓಕೆ, 1973. 73. ಹುಟ್ಟಿದ ಸಮಯ ಬೆಳಗ್ಗೆ 7:34. ಓಕೆ, ಹುಟ್ಟಿದ ಊರು 23/11. 73 ಅಲ್ವಾ ಇಸ್ವಿ? 73. 73. ಓಕೆ, ಊರು ಮೈಸೂರು. ಓಕೆ, 7 ಕಾಲ್ ಹೇಳಿದ್ರು. ಬೆಳಗ್ಗೆ 7 ಕಾಲ 7:34. 34. ಊರು ಹೇಳಿ ಮೇಡಮ್. ಊರು ಮೈಸೂರು. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಗುರುಜಿ ಇದ್ದಾರೆ. ನಮಸ್ಕಾರ, ಹೇಳಿ. ಅದೇ ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಆರೋಗ್ಯ ಮತ್ತೆ ಕುಟುಂಬ ಸಂಸಾರದ ಬಗ್ಗೆ ಕೇಳಬೇಕಿತ್ತು. ಹೇಗೆ ಮುಂದೆ ಕುಟುಂಬ ಸಂಸಾರ ಯಾಕೆ ಕಲಿಯಕ್ಕೆ ಇಷ್ಟ ಇಲ್ವಾ ನಿಮಗೂ? ನಿಮ್ಮ ಯಜಮಾನ್ರಿಗೂ ಕಲ್ತಿಲ್ವಾ ಜ್ಯೋತಿಷ್ಯ? ಇಲ್ಲ. 7,000 ರೂಪಾಯಿ ದೊಡ್ಡದಾ ನಿಮ್ಮ ಯಜಮಾನ್ರಿಗೂ ನಿಮಗೂ? ಕೂತ್ಕೊಂಡು ಇಬ್ಬರು ಕಲಿತು ಜೀವನ ನೋಡ್ಕೋಬೋದಲ್ವಾ? ಹಾಂ, ಜನಗಳಿಗೆ ಪಬ್ಲಿಕ್ಕಲ್ಲಿರೋರಿಗೆ ಅದೇನೋ ಬೇಡದೇ ಇರೋಕ್ಕೆ ಚಿಕನ್ನು ಮಟನ್ ತಿನ್ನೋಕ್ಕೆ 10,000 ಖರ್ಚು ಮಾಡ್ತಾರೆ. ಜೀವನ ನೋಡ್ಕೊಳ್ಳಿ, ಆರೋಗ್ಯ ನೋಡ್ಕೊಳ್ಳಿ, 7,000 ರೂಪಾಯಿದಲ್ಲಿ ನಿಮ್ಮ ಜೀವನನೇ ಗೊತ್ತಾಗ್ಬಿಡುತ್ತೆ. ಹೇಗೆ ನಾವು ಅದರಲ್ಲಿ ಅದೃಷ್ಟ ತಂದ್ಕೊಬಿಡೋದು ಅಂತಂದರೆ ಅದೇನೋ ಪೌಂಡ್ ಫೂಲಿಶ್ ಪೆನ್ನಿ ವೈಸ್ ಅಂತ ಕರೀತಾರೆ. ಹಂಗೆ ಜನಗಳು. ಇವರ ದಶಾ ನೋಡೋಣ. ನೀವೇ ನೋಡಿಕೊಂಡ್ರೆ ನಿಮ್ಮ ಜೀವನ ನೀವೇ ನೋಡ್ಕೋಬೋದ್ರಿ. ನಾವು ಯಾವಾಗಲೂ ನೋಡ್ಕೊಂಡೇ ಕೂತ್ಕೊಳಕ್ಕಾತ. ಇವತ್ತು ಫ್ರೀ ಕಾಲ್ ಸಿಕ್ತು, ನಾಳೆ ಏನೋ ಹಾಸ್ಪಿಟ್ಲ್ ಅಡ್ಮಿಟ್ ಆದ್ರೆ ಅವಾಗೇನು ಮಾಡ್ತೀರಾ? ಅಂದರೆ ನಿಮಗೆ ಬುದ್ಧಿ ಇಲ್ಲ ಅಂತ. ಒಂದು ಸೀರೆ ತಗೊಳ್ಳೋಕ್ಕೆ ಎಷ್ಟು ಬೇಕಾದ್ರೆ ಖರ್ಚಾಗ್ಬಿಡುತ್ತೆ. ಅದು 2 ಸತಿ ಉಟ್ತೀವಿ, ಆಮೇಲೆ ಬಿಸಾಕ್ತೀವಿ. ಲೈಫ್ ಲಾಂಗ್ ನಿಮಗೊಂದು ವಿದ್ಯೆ ನಿಮ್ಮ ಹತ್ರ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಕರ್ನಾಟಕದಲ್ಲಿ ಏಕೈಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಜ್ಯೋತಿಷ್ಯ ಹೇಳಿಕೊಟ್ಟು ಜೀವನನ ಸರಿ ಮಾಡ್ತಕ್ಕಂಥ ಏಕೈಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಜನಗಳು ಹೆಚ್ಚಾಗಿ ಬಂದು, ಯಾಕೆ ಬೈಟಲ್ಲ ಅಷ್ಟು ಹೇಳ್ತಾರೆ, ನಾನು ಕಲ್ತ್ವಿ, ಸುಲಭ ಆಯಿತು, ಜೀವನ ಚೇಂಜ್ ಆಯಿತು ಅಂತ ಅಷ್ಟು ಜನ ಯಾಕೆ ಹೇಳ್ತಾ ಇದ್ದಾರೆ? ಸುಮ್ಮನೆ ಕರೆಸಿ ಹೇಳ್ತಾರೆ, ತಿಳ್ಕೊಳ್ಳಿ ಅಂತ. ಜನ ತಿಳ್ಕೊಳ್ಳಲ್ಲ, ಏನು ಮಾಡೋಕ್ಕಲ್ಲ. ಬುಧ ದಶೆ ನಡೀತಾ ಇದೆ, ನರ್ವಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಮೈಂಡ್, ತಲೆ ನೋವು ಅಥವಾ ತಲೆ ವಿಚಾರದ ಸಂಬಂಧದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 1ನೇ ಮನೆ ರಾಹು ಬಂದಿರೋದ್ರಿಂದ ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿಸಿ. ನನ್ನ ಸಜೆಷನ್ನು, ಸ್ವಲ್ಪ ಟೆನ್ಷನ್ ಜಾಸ್ತಿ ತೊಗೊಳ್ತಾರೆ, ಬ್ಲಡ್ ಫ್ಲೋ ಇಲ್ಲ, ಸ್ವಲ್ಪ ವಾಕಿಂಗ್ ಚೆನ್ನಾಗಿ ಮಾಡಬೇಕು ಅಥವಾ ಯೋಗಾಸನ ಮಾಡಲೇಬೇಕು. ಹಾಗೆ 11-9 ಕಾಂಬಿನೇಷನ್ ಇರ್ತಕ್ಕಂಥ ಚಂದ್ರ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಹಾಕಿ ಒಳ್ಳೆಯದಾಗುತ್ತೆ.